ಅನಂತ್ ಅಂಬಾನಿ ನಡೆಸ್ತಿರುವಂಥ ಒಂತಾರ ಎಷ್ಟರ ಮಟ್ಟಿಗೆ ಅಂದರೆ ಅದು ವನತಾರ ಆ್ಯಕ್ಚುಲಿ ಅದು ಈ ಹಿಂದಿನಲ್ಲಿ ಒಂತಾರ ಅಂತ ಎಷ್ಟರ ಮಟ್ಟಿಗೆ ಅದು ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾ ಇದೆ ಏನು ಎತ್ತ ಒಂದು ಕಡೆಗೆ ಸೇವೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಈ ಮೊನ್ನೆ ಈ ಕೋರ್ಟಿನ ತೀರ್ಪು ಅದಾದಮೇಲೆ ಆನೆನ ಕಳಿಸ್ಕೊಟ್ಟಂಥ ರೀತಿ ಹಳ್ಳಿಗರನ್ನೇ ಈ ಆನೆ ಕಳಿಸ್ಕೊಡೋಕ್ಕೆ ಹತ್ತಿದ್ದು ಕರೆದಿದ್ದು, ಸ್ವಾಮೀಜಿ ಕೂಡ ಕಣ್ಣೀರು ಹಾಕಿದ್ದು, ಇದೆಲ್ಲದರ ನಡುವೆ ಆನೆ ಹೋಗಿದ್ದು, ಇಡೀ ಒಂದು ಲೆಕ್ಕದಲ್ಲಿ ಈ ಕೋಪ ತಾಪ ಎಲ್ಲವೂ ಕೂಡ ಅದು ಇವರ ಅಂಬಾನಿ ಸಂಸ್ಥೆಯ ಮೇಲೆ ತಿರುಗಿದ್ದು ಅದೆಲ್ಲವನ್ನು ಕೂಡ ನೋಡಿದ್ದೀವಿ. ಇದೆಲ್ಲದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಸಂಗತಿಗಳು ಕೂಡ ಜರುಗ್ತಾ ಇವೆ. ಕೋರ್ಟಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಕೂಡ ನಡೀತಾ ಇದೆ. ಅಂದರೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಕ್ಲೀನ್ ಚಿಟ್ ಕೂಡ ಈಗ ಸಿಕ್ಕಿದೆ. ಅಂದರೆ ಇವ್ರ ಮೇಲೆ ಆರೋಪಗಳೇನಿತ್ತು, ಪ್ರತ್ಯಾರೋಪಗಳೇನಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು. ಬನ್ನಿ ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ಒಂತಾರ ಗುಜರಾತ್ನ ಜಾಮ್ನಗರದಲ್ಲಿ ಇರುವ ವನ್ಯಪ್ರಾಣಿ ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರ ಪ್ರಾಣಿಗಳನ್ನ ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಕಾನೂನುಗಳನ್ನ ಪಾಲನೆ ಮಾಡ್ತಾ ಇಲ್ಲ ಮತ್ತು ಭಾರತ ಮತ್ತು ವಿದೇಶಗಳಿಂದ ಪ್ರಾಣಿಗಳನ್ನ, ಅದರಲ್ಲೂ ವಿಶೇಷವಾಗಿ ಆನೆಗಳನ್ನ ಸುಬರ್ದಿಗೆ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಆರೋಪ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ಗೆ 2 ರಿಟ್ ಅರ್ಜಿಗಳನ್ನ ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆಗಸ್ಟ್ 25ರಂದು ತನಿಖೆಗಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜೆ ಚಲಮೇಶ್ವರ್ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿತ್ತು. ಸದ್ಯ ಈ ವಿಶೇಷ ತನಿಖಾ ತಂಡ ಒಂತಾರಾಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ನಿಯಮಗಳ ಪ್ರಕಾರವೇ ಪ್ರಾಣಿಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಎಸ್ಐಟಿ ತನಿಖೆ ವರದಿ ನೀಡಿದೆ. ಸುಪ್ರೀಂ ಕೋರ್ಟ್ ಸಹ ಎಸ್ಐಟಿ ವರದಿಯನ್ನ ಮಾನ್ಯ ಮಾಡಿದ್ದು ಪ್ರಕರಣವನ್ನ ಮುಕ್ತಾಯಗೊಳಿಸಿದೆ. ಅಲ್ಲದೆ ಒಂತಾರದ ಪ್ರಾಣಿ ಕಲ್ಯಾಣ ಕೆಲಸವನ್ನ ಶ್ಲಾಘಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಸ್ವಾಗತಿಸಿರುವ ಅನಂತ್ ಅಂಬಾನಿ ನೇತೃತ್ವದ ಒಂತಾರ ತಂಡ, ಕೋರ್ಟ್ನ ಆದೇಶವು ನಮಗೆ ಮತ್ತಷ್ಟು ಶಕ್ತಿ ಮತ್ತು ಪ್ರೋತ್ಸಾಹವನ್ನ ನೀಡುತ್ತದೆ ಅಂತ ತಿಳಿಸಿದೆ. ಒಂದು ಕಡೆಗೆ ಈ ಪ್ರಾಣಿ ಪಕ್ಷಿಗಳನ್ನು ಕೇಳೋರಿಲ್ಲ, ಇನ್ನೊಂದು ಕಡೆಗೆ ಈ ರೀತಿ ಸೇವೆ ಮಾಡ್ತೀವಿ ಅಂತಂದ್ರೂ ಕೂಡ ಹತ್ತಾರು ಜನರ ಆಕ್ಷೇಪಣೆಗಳು ಅಂತೂ ಇಂತೂ ಅದಕ್ಕೀಗ ತೆರೆ ಬಿದ್ದಿದೆ.